ಸ್ಪೈಸ್ ಜೆಟ್ ಸಿಬ್ಬಂದಿ ಮೇಲೆ ಸೇನಾಧಿಕಾರಿ ಹಲ್ಲೆ ಮಾಡಿದ್ದಾರೆ. 4 ಸಿಬ್ಬಂದಿಯ ಮೇಲೆ ಸೇನಾಧಿಕಾರಿ ಹಲ್ಲೆ ಮಾಡಿರೋದು ಜಮ್ಮು ಕಾಶ್ಮೀರದ ಶ್ರೀನಗರ ಏರ್ಪೋರ್ಟ್ನಲ್ಲಿ ಈ ಘಟನೆ ಆಗಿದೆ. ಘಟನೆಯಲ್ಲಿ ಓರ್ವ ಸ್ಪೈಸ್ ಜೆಟ್ ಸಿಬ್ಬಂದಿಯ ಸ್ಥಿತಿ ಗಂಭೀರವಾಗಿದೆ. ಶ್ರೀನಗರದಿಂದ ದೆಹಲಿಗೆ ತೆರಳಬೇಕಾಗಿದ್ದಂಥ ವಿಮಾನ. ಹೆಚ್ಚುವರಿ ಲಗೇಜ್ನ ಬಗ್ಗೆ ವಿಮಾನದ ಸಿಬ್ಬಂದಿ ಪ್ರಶ್ನೆ ಮಾಡ್ತಾರೆ. ಜುಲೈ 26ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸೇನಾ ಅಧಿಕಾರಿಗಳಿಗೆ, ಸೈನಿಕರಿಗೆ ನಾವೆಲ್ಲರೂ ಗೌರವ ಕೊಡ್ತೀವಿ, ಕೊಡಬೇಕು ಕೂಡ. ನಮಗೋಸ್ಕರ ಅವ್ರು ಪಾಪ ಹೋರಾಡ್ತಾ ಇದ್ದಾರೆ, ತಮ್ಮ ಜೀವವನ್ನೇ ತೆತ್ತಿದ್ದಾರೆ. ಆದರೆ ಈ ನೆಲದ ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ನೆಲದ ಕಾನೂನು. ಯಾವುದೋ ವಿಮಾನ ಸಿಬ್ಬಂದಿ ಹೀಗಿದೆ ಅಂತ ಹೇಳಿದಾಗ ಹೊಡೆಯುವಂಥದ್ದು ಏನಿದೆ? ಹೊಡೆಯಲ್ಲಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. 4 ಜನರಿಗೆ ಒಬ್ಬ ಸೇನಾಧಿಕಾರಿ ಥಳಿಸಿದ್ದಾರೆ. ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಘಟನೆ ನಡೆದು 7-8 ದಿನ ಆಯಿತು. 26ನೇ ತಾರೀಕು ಆಗಿರುವಂಥ ಘಟನೆ ಇದು. ಎಕ್ಸ್ಟ್ರಾ ಲಗೇಜ್ ತಗೊಂಡ್ಬಂದಿದ್ರಂತೆ. ಅದರ ಬಗ್ಗೆ ಅಲ್ಲಿರುವಂಥ ಸಿಬ್ಬಂದಿ ಪ್ರಶ್ನೆ ಮಾಡಿದೆ ತಪ್ಪ? ಹಾಗಾದರೆ ಅದನ್ನು ಮಾಡಬಾರ್ದ? ಸೇನಾಧಿಕಾರಿ ಆದರೆ ಸೇನಾಧಿಕಾರಿ ಇರಲಿ, ಅದಕ್ಕಂತ ಗೌರವ ಇದೆ, ಎಲ್ಲರೂ ಕೊಡ್ತಾರೆ ಗೌರವವನ್ನು. ಆದರೆ ಈ ಥರ ವರ್ತನೆ ಮಾಡೋದಿದೆಯಲ್ಲ ಸಾರ್ವಜನಿಕವಾಗಿ, ಇದನ್ನು ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ. ನೋಡಿ, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಒಟ್ಟು 4 ಜನರಿಗೆ ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ರೌಡಿಗಳು ಹೊಡೆದ ರೀತಿಯಲ್ಲಿ ಹೊಡೆದಿದ್ದಾರೆ. ಸೇನಾಧಿಕಾರಿಗಳು ಯಾರು ಈ ಥರ ಮಾಡೋದಿಲ್ಲ, ಅವ್ರಿಗೆ ಶಿಸ್ತಿರುತ್ತೆ. ಬಟ್ ಇದು ಗೊತ್ತಿಲ್ಲಪ್ಪ, ಅದು ಎಲ್ಲಿ ಈ ಮನುಷ್ಯ ಸೇನಾಧಿಕಾರಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.